ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ದಿನ ನಾವು 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 2ನೇ ಅಧ್ಯಾಯವಾದ ಮಧ್ಯಯುಗದ ಯುರೋಪ್ ಎಂಬ ಪಾಠದಲ್ಲಿ ಭೌಗೋಳಿಕ ಅನ್ವೇಷಣೆಗಳು ಎಂಬ ವಿಷಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಹಾಗಿದ್ರೆ ಮಕ್ಕಳೇ, ಭೌಗೋಳಿಕ ಅನ್ವೇಷಣೆ ಅಂದ್ರೆ ಏನು? ನೋಡಿ, 15ನೇ ಶತಮಾನದವರೆಗೆ ಯುರೋಪಿಯನ್ನರಿಗೆ ವಿಶ್ವದ ಎಲ್ಲಾ ಪ್ರದೇಶಗಳ ಪರಿಚಯವೇ ಇರಲಿಲ್ಲ. ಅಲ್ಲದೆ ಅವರು ಭೂಮಿ ಚಪ್ಪಟೆ ಆಕಾರದಲ್ಲಿದೆ ಅನ್ನೋ ನಂಬಿಕೆಯನ್ನ ಹೊಂದಿದ್ರು. ವ್ಯಾಪಾರ ಎಲ್ಲ ಯುರೋಪಿನ ತೀರ ಪ್ರದೇಶದವರೆಗೆ ಮಾತ್ರ ನಡೆಯುತ್ತೆ ಅನ್ನುವಂಥ ನಂಬಿಕೆಯಲ್ಲಿದ್ರು. ಕ್ರಮೇಣ ಅವರಲ್ಲಿ ಹುಟ್ಟಿದಂತಹ ಕುತೂಹಲ, ವ್ಯಾಪಾರಿ ಮತ್ತು ಸಾಹಸಿ ಪ್ರವೃತ್ತಿಗಳಿಂದ ಹೊಸ ಭೂಭಾಗಗಳನ್ನು ಅನ್ವೇಷಣೆ ಮಾಡಿದರು. ಇದನ್ನೇ ಭೌಗೋಳಿಕ ಅನ್ವೇಷಣೆ ಅಂತ ಕರೆಯಲಾಗುತ್ತೆ. ಹಾಗಿದ್ರೆ ಬನ್ನಿ ತಿಳ್ಕೊಳ್ಳೋಣ, ಈ ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು ಯಾವುವು ಅಂತ. ಮೊದಲನೆಯದಾಗಿ ಕಾನ್ಸ್ಟಾಂಟಿನೋಪಲ್ ನಗರದ ಮೇಲಿನ ಆಕ್ರಮಣ. ಸಾಮಾನ್ಯ ಶಕೆ 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ ಮತ್ತು ಕಾನ್ಸ್ಟಾಂಟಿನೋಪಲ್ ನಗರದಿಂದ ಹೋಗ್ತಾ ಇದ್ದಂಥ ಭೂಮಾರ್ಗವನ್ನು ಮುಚ್ಚಿ ಹಾಕ್ತಾರೆ. ಇದರಿಂದಾಗಿ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿದ್ದ ಯುರೋಪಿಯನ್ನರ ವ್ಯಾಪಾರಕ್ಕೆ ಅಡ್ಡಿ ಉಂಟಾಗುತ್ತೆ. ಸೊ ಯುರೋಪಿಯನ್ನರಿಗೆ ಹೇಗಾದರೂ ಏಷ್ಯಾದ ದೇಶಗಳಿಗೆ ಹೋಗಿ ವ್ಯಾಪಾರ ಮಾಡೋದು ಅನಿವಾರ್ಯತೆ ಇತ್ತು ಅಲ್ವಾ? ಅದಕ್ಕಾಗಿ ಅವರು ಪೂರ್ವದ ಏಷ್ಯಾ ದೇಶಗಳಿಗೆ ಹೊಸ ಸಮುದ್ರ ಮಾರ್ಗ ಕಂಡುಹಿಡಿಯಲು ಮುಂದಾಗ್ತಾರೆ. ಈಗ ನೀವು ನೋಡ್ತಾ ಇರುವಂತಹ ಚಿತ್ರ ಸಾಮಾನ್ಯ ಶಕೆ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿರುವಂಥದ್ದು. ಇನ್ನು ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣವಾದ 2ನೇ ಅಂಶ ಮಾರ್ಕೋಪೋಲೋವಿನ ವರದಿ. ಏಷ್ಯಾದ ದೇಶಗಳಿಗೆ ಅಂದರೆ ಭಾರತ, ಚೀನಾ ಮೊದಲಾದ ದೇಶಗಳಿಗೆ ಭೇಟಿ ನೀಡಿದ ಮಾರ್ಕೋಪೋಲೋ ತನ್ನ ವರದಿಯಲ್ಲಿ ಏಷ್ಯಾದ ದೇಶಗಳು ಬಹಳಷ್ಟು ಸಂಪತ್ತಿನಿಂದ ಕೂಡಿವೆ ಅಂತ ವಿವರಿಸಿದ್ದ. ಅವನ ವರದಿಯನ್ನ ಓದಿದಂತಹ ಯುರೋಪಿಯನ್ನರ ವ್ಯಾಪಾರಗಾರರಲ್ಲಿ ಇನ್ನಷ್ಟು ಆಸಕ್ತಿ ಹೆಚ್ಚಾಯಿತು ಪೂರ್ವ ದೇಶಗಳಿಗೆ ಜಲಮಾರ್ಗ ಕಂಡುಹಿಡಿಯುವುದಕ್ಕೆ. ನೀವು ನೋಡ್ತಾ ಇರುವಂತಹ ನಕ್ಷೆಯ ಚಿತ್ರ ಏನ್ ತೋರಿಸುತ್ತೆ ಅಂದ್ರೆ ಮಾರ್ಕೋಪೋಲೋ ಯಾವ ರೀತಿ ಸಮುದ್ರ ಮಾರ್ಗದ ಮೂಲಕ ಏಷ್ಯಾದ ದೇಶಗಳಿಗೆ ಭೇಟಿ ನೀಡಿದ್ದನು ಅನ್ನೋದನ್ನ. ಮೂರನೆಯದಾಗಿ ಏಷ್ಯಾದ ಪದಾರ್ಥಗಳಿಗೆ ಬೇಡಿಕೆ. ಹೌದು, ಏಷ್ಯಾ ದೇಶದ ಸರಕುಗಳು ಮತ್ತು ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಭಾರಿ ಬೇಡಿಕೆ ಇತ್ತು. ಆ ವಸ್ತುಗಳು ಯಾವುವು ಗೊತ್ತಾ ಮಕ್ಕಳೇ? ಯುರೋಪಿನಲ್ಲಿ ಬೇಡಿಕೆ ಇದ್ದ ಭಾರತದ ವಸ್ತುಗಳೆಂದರೆ ಕೇಸರಿ, ಸಾಗುವಾನಿ, ಹತ್ತಿ ಬಟ್ಟೆ, ಹುಣಸೆಹಣ್ಣು, ಕರಿಮೆಣಸು, ಲವಂಗ, ದಾಲ್ಚಿನ್ನಿ, ಶ್ರೀಗಂಧ, ಕಸ್ತೂರಿ, ಏಲಕ್ಕಿ, ವಜ್ರ ಮತ್ತು ಜಾಯಪತ್ರೆ. ಈ ವಸ್ತುಗಳನ್ನೇ ಹುಡ್ಕೊಂಡು ಯುರೋಪಿಯನ್ನರು ಏಷ್ಯಾದ ದೇಶಗಳಿಗೆ ಜಲಮಾರ್ಗವನ್ನು ಕಂಡುಹಿಡಿಯಲು ಉತ್ಸುಕರಾಗಿದ್ದರು. ಇನ್ನು ವೈಜ್ಞಾನಿಕ ಆವಿಷ್ಕಾರ. ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ನಕ್ಷತ್ರ ಉನ್ನತಿ ಮಾಪನ ಅಥವಾ ಆಸ್ಟ್ರೋಲ್ಯಾಬ್, ನಕ್ಷೆಗಳು, ಕ್ಯಾರ್ವೆಲ್ ಎಂಬ ಬೃಹತ್ ಹಡಗುಗಳು ಸಮುದ್ರಯಾನದಲ್ಲಿ ತೊಡಗಿದ ನಾವಿಕರಿಗೆ ವರವಾಗಿ ಪರಿಣಮಿಸಿದವು. ಮತೀಯ ಪ್ರೇರಣೆ. ಕ್ರೈಸ್ತ ಮತ ಪ್ರಚಾರಕರು ಮತ ಪ್ರಚಾರಕ್ಕಾಗಿ ಏಷ್ಯಾ ಮತ್ತು ಆಫ್ರಿಕಾದತ್ತ ದೃಷ್ಟಿ ಹಾಯಿಸಿದರು. ಅಂದರೆ ಹೆಚ್ಚು ಜನರನ್ನ ತಮ್ಮ ಕ್ರೈಸ್ತ ಮತದಲ್ಲಿ ಸೇರಿಸಿಕೊಂಡು ಕ್ರೈಸ್ತ ಮತದ ಅನುಯಾಯಿಗಳನ್ನ ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂಥದ್ದು ಅವರ ಆಕಾಂಕ್ಷೆಯಾಗಿತ್ತು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಭೌಗೋಳಿಕ ಅನ್ವೇಷಣೆಗಳು ಎಂಬ ವಿಷಯವನ್ನು ವಿವರವಾಗಿ ತಿಳಿದುಕೊಂಡಿರುವಿರಿ ಅಂತ ಭಾವಿಸ್ತೀನಿ. ಧನ್ಯವಾದಗಳು.